ಶ್ರೀ ಗುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಶೇರನ್ನು ಮಾಡಿ, ಲೈಕನ್ನು ಕೊಟ್ಟು ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಆರ್ಥಿಕ ದೃಷ್ಟಿಯಿಂದ ಈ ಜೂನ್ ತಿಂಗಳು ಉತ್ತಮವಾದ ಧನಲಾಭ ತಂದು ಕೊಡ್ತದೆ. ಆದಾಯ ದಾರಿಯು ಸ್ಥಿರವಾಗಿರ್ತದೆ. ಹೊಸ ಮೂಲಗಳಿಂದ ಕೂಡ ಹಣದ ಹರಿವು ಹೆಚ್ಚಾಗ್ತದೆ. ಸದ್ಯಕ್ಕೆ ಹೂಡಿರುವಂಥ ಹಣ ನಿಮ್ಮ ಕೈ ಸೇರ್ತದೆ. ಷೇರು ಮಾರ್ಕೆಟ್ ಹಾಗೂ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಇದು ಸೂಕ್ತವಾದ ಸಮಯ. ಅತಿಯಾದ ಕಾನ್ಫಿಡೆನ್ಸಿಂದ, ಆತ್ಮವಿಶ್ವಾಸದಿಂದ ರಿಸ್ಕ್ ಅನ್ನುವಂಥದ್ದು ತೆಗೆದುಕೊಳ್ಬೇಡಿ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವಿರ್ತದೆ. ಸಂಬಳ ಹೆಚ್ಚು ಮಾಡಲು ಸಾಧ್ಯತೆ ಇದೆ. ಉದ್ಯೋಗವನ್ನು ಬದಲಾಯಿಸಬೇಕಂತ ಇದ್ದವರಲ್ಲಿ ಪ್ರತಿಷ್ಠಿತ ಕಂಪನಿಗಳಿಂದ ಉದ್ಯೋಗ ಅವಕಾಶ ನಿಮಗೆ ಸಿಗ್ತದೆ. ಇನ್ನು ಮೀನರಾಶಿಯವರ ವ್ಯವಹಾರದ ಬಗ್ಗೆ ನೋಡೋದಾದರೆ, ವಿಶೇಷವಾಗಿ ಶಿಕ್ಷಣ, ಕನ್ಸಲ್ಟೆನ್ಸಿ, ಬಟ್ಟೆ ವ್ಯಾಪಾರ ಮಾಡುವವರಿಗೆ ಇದು ಉತ್ತಮವಾದ ತಿಂಗಳು. ಉತ್ತಮವಾದ ಯೋಜನೆಗಳನ್ನು ಜಾರಿಗೆ ತರಲು ಇದು ಉತ್ತಮ ಸಮಯ. ಇನ್ನು ಈ ಮೀನರಾಶಿಯವರ ಕೌಟುಂಬಿಕ ವಿಚಾರವಾಗಿ ನೋಡೋದಾದರೆ, ಮನೆಯಲ್ಲಿ ನಡೆದಿರುವಂತಹ ಭಿನ್ನಾಭಿಪ್ರಾಯ ದೂರವಾಗಿ ಶಾಂತಿ ನೆಲೆಸುತ್ತದೆ. ಕುಟುಂಬಸ್ಥರೊಂದಿಗೆ ಧಾರ್ಮಿಕ ಪ್ರವಾಸ ಕೈಗೊಳ್ತೀರಾ. ಪ್ರೇಮಿಗಳ ನಡುವೆ ನಂಬಿಕೆ ಮತ್ತು ಪ್ರೀತಿ ಗಾಢವಾಗ್ತದೆ. ವಿವಾಹಿತ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಸಿಗ್ತದೆ. ಇನ್ನು ಈ ಮೀನರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ, ಜಂಕ್ ಫುಡ್ ಸೇವನೆಯಿಂದಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆ ನಿಮಗೆ ಬರಬಹುದು. ಪ್ರತಿದಿನ ಯೋಗವನ್ನು ಮಾಡಿ ಹಾಗೂ ಸಾಕಷ್ಟು ನೀರನ್ನು ಸೇವನೆ ಮಾಡಿ. ಹಾಗೂ ಈ ಮೀನರಾಶಿಯವರ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಗುರುವಾರದಂದು ಶ್ರೀ ಗುರು ರಾಘವೇಂದ್ರ ಅವರ ದರ್ಶನ ಮಾಡಿ. ಗುರುವಾರ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಬಡವರಿಗೆ ಕೈಯಲಾದಷ್ಟು ಸಹಾಯವನ್ನು ಮಾಡಿ. ಇದಾಗಿತ್ತು ಮೀನರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮದು ಕೂಡ ಮೀನರಾಶಿ ಆಗಿದ್ದರೆ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಕರೆ ಮಾಡಿ ಹಾಗೂ ನಮ್ಮನ್ನು ನೇರವಾಗಿ ಬಂದು ಕೂಡ ಭೇಟಿಯಾಗಬಹುದು. ಧನ್ಯವಾದಗಳು.